Hello dear students, today we will discuss about KSET examination, Karnataka SET examination. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ವರ್ಷ ಕರ್ನಾಟಕ ಸಹಾಯಕ ಪ್ರಾಧ್ಯಾಪಕರ ಎಲಿಜಿಬಿಲಿಟಿ ಟೆಸ್ಟ್ KSET ನಡೆದಿತ್ತು. ಆದರೆ ಈ ವರ್ಷ ಸ್ವಲ್ಪ ಲೇಟ್ ಆಗಿತ್ತು. ಆದರೆ ಈಗ ದಿನಾಂಕ 22/8/2025 ನೋಟಿಫಿಕೇಷನ್ ಆಗಿದೆ. ನೀವು ಈಗ ನೋಡ್ಬೋದು, ಸರ್ಕಾರದ ಆದೇಶ ED 57 TEC 2025 ದಿನಾಂಕ 19/5/2025 ಹಾಗೂ UGC ನೆಟ್ ಬ್ಯೂರೋ ನವದೆಹಲಿರವರ ಪತ್ರ ಸಂಖ್ಯೆ S716/2012 ನೆಟ್ ಬಾರ್ಸೆಟ್ ದಿನಾಂಕ 6/9/2023 ನಿರ್ದೇಶನಂತೆ ಕರ್ನಾಟಕ ರಾಜ್ಯ ಸಹಾಯಕ ಪ್ರಾಧ್ಯಾಪಕರ ಅರ್ಹತಾ ಪರೀಕ್ಷೆ 2025 KSET 25 2/11/2025 ಭಾನುವಾರದಂದು ಕರ್ನಾಟಕ ಪರೀಕ್ಷಾ ಪ್ರಾಕಾರದಿಂದ ನಡೆಸಲು ಯೋಜಿಸಲಾಗಿದೆ. ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಗಳನ್ನು ಕರೆಯಲಾಗಿದೆ. ಸ್ಟೂಡೆಂಟ್ಸ್ ನೋಡ್ಬೋದು, ಈಗ 2025 KSET ಎಕ್ಸಾಮಿನೇಷನ್ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಪ್ರಾರಂಭವಾಗುವಂತಹ ದಿನಾಂಕ 28/8/2025 ಸ್ಟಾರ್ಟ್ ಆಗುತ್ತೆ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 18/9/2025. ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ 19/5/2025. ಪ್ರವೇಶ ಪತ್ರ ಹಾಲ್ ಟಿಕೆಟ್ ಬಿಡುಗಡೆ ಮಾಡುವ ದಿನಾಂಕ 24/10/2025. ಪರೀಕ್ಷಾ ದಿನಾಂಕ 2/11/2025. ಈ ವರ್ಷ ನೀವು ನೋಡ್ಬೋದು, ಎಲ್ಲ ಕನ್ಫರ್ಮ್ ಆಗಿ ಎಲ್ಲ ಡೇಟ್ಗಳನ್ನು KEA ಪ್ರಸ್ತುತಪಡಿಸಿದೆ. ಇದರಲ್ಲಿ ಯಾವುದೇ ಚೇಂಜಸ್ ಆಗಲಿಕ್ಕಿಲ್ಲ. ಚೇಂಜಸ್ ಆದರೂ ಕೂಡ ಏನೊಂದು ವಾರ ಇಲ್ಲ ಹಿಂದೆ ಮುಂದೆ ಆಗ್ಬೋದು ಅಷ್ಟೇ. ಸ್ಟೂಡೆಂಟ್ಸ್ ದಯವಿಟ್ಟು ಇದನ್ನು ಗಮನದಲ್ಲಿಟ್ಕೊಂಡು ಈಗಿಂದನೇ ಪ್ರಿಪ್ರೇಷನ್ ಮಾಡಿದ್ರೆ ಸೆಟ್ನಲ್ಲಿ ಪಾಸ್ ಆಗ್ಬೋದು ಅಂತ ಹೇಳ್ತೇನೆ. ಎಕ್ಸಾಮ್ಸ್ ಅಪ್ಲಿಕೇಶನ್ ಡೇಟ್ ಮತ್ತು ಹಾಲ್ ಟಿಕೆಟ್ ಮತ್ತು ಎಕ್ಸಾಮಿನೇಷನ್ ಡೇಟ್ನ ಹೇಳ್ತಿದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು KSET ಬಗ್ಗೆ ಸಂಪೂರ್ಣ